ದಟ್ಟವಾದ ಕಾಡಿನ ಕಥೆ, ನಂಬಿಕೆಯ ನುಡಿ ಮತ್ತು ಕುತಂತ್ರದ ಪಾಠ. ದಟ್ಟವಾದ ಕಾಡಿನಲ್ಲಿ ಸಿಂಹವು ತನ್ನ 3 ನಂಬಿಗಸ್ಥ ಸಹಾಯಕರಾದ ನರಿ, ಕಾಗೆ ಮತ್ತು ಚಿರತೆಯೊಂದಿಗೆ ಶಕ್ತಿಶಾಲಿಯಾಗಿ ಆಳುತ್ತಿತ್ತು. ಕಾಡಿನ ರಾಜನ ಆಗರದಲ್ಲಿ ಸಹಾಯಕರಿಗೆ ಯಾವತ್ತೂ ಆಹಾರದ ತೊಂದರೆ ಇರಲಿಲ್ಲ, ಏಕೆಂದರೆ ಸಿಂಹ ಅವರ ರಕ್ಷಕ ಮತ್ತು ಆಹಾರದ ಮೂಲವಾಗಿತ್ತು. ಒಂದು ದಿನ, ಸಾಮಾನ್ಯವಾಗಿ ಮರುಭೂಮಿಯ ನಿರ್ಜನ ಪ್ರದೇಶದಲ್ಲಿ ವಾಸಿಸುವ ಒಂಟೆ ಕಾಡಿನ ಆಳಗಳಲ್ಲಿ ಅಲೆಮಾರಿ ತಿರುಗಾಡುತ್ತಿರುವುದನ್ನು ಸಹಾಯಕರು ಕಂಡು ಆಶ್ಚರ್ಯಚಕಿತರಾದರು. ವಿಷಯವನ್ನು ಸಿಂಹಕ್ಕೆ ತಿಳಿಸಿದ್ದಾದಾಗ ಸಿಂಹವು ಒಂಟೆಯನ್ನು ವಿಚಾರಿಸಿ, ಅದು ದಾರಿ ತಪ್ಪಿದ್ದು ಜೀವದ ಹಂಗಿನಲ್ಲಿ ಸಹಾಯಕ್ಕಾಗಿ ಅಲೆದಾಡುತ್ತಿರುವುದನ್ನು ಅರಿತುಕೊಂಡಿತು. ಕಾಡಿನ ಪ್ರಭಾವಶಾಲಿ ರಾಜನಾದ ಸಿಂಹವು ದಯೆಯಿಂದ ಒಂಟೆಗೆ ಆಶ್ರಯ ನೀಡಲು ನಿರ್ಧರಿಸಿತು ಮತ್ತು ಅದರ ರಕ್ಷಣೆಯನ್ನು ಭರವಸೆ ನೀಡಿತು. ಕಾಲಕ್ರಮೇಣ ಕಾಡಿನಲ್ಲಿ ಆನೆಗಳೊಂದಿಗೆ ಸಿಂಹಕ್ಕೆ ಭೀಕರ ಯುದ್ಧ ಎದುರಾಯಿತು. ಯುದ್ಧದಲ್ಲಿ ಸಿಂಹ ಗಂಭೀರವಾಗಿ ಗಾಯಗೊಂಡು ಬೇಟೆಯಾಡಲು ಅಸಮರ್ಥವಾಗಿತ್ತು. ರಾಜನಿಗಿಂತ ತಮಗೆ ಆಹಾರವೇ ಮುಖ್ಯವೆನ್ನುವ 3 ಸಹಾಯಕರಿಗೆ ಈಗ ಹಸಿವಿನ ಸಂಕಟ ಹೊಮ್ಮಿತು. ಆ ತ್ರಯ ಸಹಾಯಕರು ತಕ್ಷಣವೇ ದುರಾಸೆಯಿಂದ ಒಂಟೆಯನ್ನು ತಿನ್ನುವ ಸಲಹೆ ನೀಡಿದರು. ಆದರೆ ತನ್ನ ವಚನವನ್ನು ಉಳಿಸುವ ಸಿಂಹ, ನಾನು ಆಶ್ರಯ ನೀಡಿದ ಪ್ರಾಣಿಗೆ ದ್ರೋಹ ಮಾಡುವುದು ನನ್ನ ಪಥವಲ್ಲ ಎಂದು ಸ್ಪಷ್ಟವಾಗಿ ನಿರಾಕರಿಸಿತು. ಕುತಂತ್ರದ ಜಾಲ. ಸಿಂಹದ ನಿರಾಕರಣೆಯ ನಂತರ 3 ಸಹಾಯಕರಿಗೆ ತನ್ನ ಹಸಿವನ್ನು ತಣಿಸಲು ಮತ್ತೊಂದು ಕುತಂತ್ರ ಹೆಣೆಯುವ ಆಲೋಚನೆ ಹೊಳೆಯಿತು. ನಾವೆಲ್ಲರೂ ಸಿಂಹನ ಹಿತಚಿಂತಕರಂತೆ ತೋರಿ, ನಾವು ನಮ್ಮದೇ ದೇಹವನ್ನು ಆಹಾರವಾಗಿ ನೀಡಲು ಸಿದ್ಧರಾಗಿದ್ದೇವೆ ಎಂಬ ಸುಳ್ಳು ತೋರಿಸಿ ಒಂಟೆಯನ್ನು ಬಲಿಯಾಗಿ ಬಳಸೋಣ ಎಂದು ಅವರು ಸಂಚು ರೂಪಿಸಿದರು. ಮೊದಲಿಗೆ ಕಾಗೆಯು ಮುಂದೆ ಬಂದು ತನ್ನನ್ನು ಆಹಾರವಾಗಿ ಸಿಂಹನಿಗೆ ನೀಡಲು ತೋರಿಸಿಕೊಂಡಿತು. ಸಿಂಹವು ಅವನ್ನು ತಿರಸ್ಕರಿಸಿತು. ನಂತರ ಚಿರತೆ ಮತ್ತು ನರಿ ಬಂದು ಇದೇ ನಾಟಕ ಮಾಡಿದರು. ಇದನ್ನು ನೋಡಿದ ನಿಷ್ಕಪಟ ಒಂಟೆಯು, ನಾನು ನನ್ನ ಪ್ರಾಣವನ್ನು ಪ್ರಭು ಸಿಂಹನಿಗಾಗಿ ಅರ್ಪಿಸುತ್ತೇನೆ ಎಂದು ತೀವ್ರ ನಂಬಿಕೆಯಿಂದ ಮುಂದೆ ಬಂತು. ಅದನ್ನು ಕಾದಿದ್ದ 3 ಕುತಂತ್ರಿಗಳು ಸಿಂಹನ ಕಣ್ಮುಂದೆಯೇ ಒಂಟೆಯನ್ನು ಕೊಲ್ಲಿದರು. ತೀವ್ರ ನಂಬಿಕೆಯು ಶಕ್ತಿಯಾಗಿದೆ, ಆದರೆ ದುರ್ಜನರು ನಂಬಿಕೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಯಾವ ಮಟ್ಟಕ್ಕೂ ಇಳಿಯಬಹುದು ಎಂಬುದು ಈ ಕಥೆಯ ಪ್ರಮುಖ ಪಾಠ. ಬುದ್ಧಿವಂತಿಕೆ ಮತ್ತು ಜಾಗ್ರತೆ ಇಲ್ಲದೆ ಶಕ್ತಿಶಾಲಿಗಳಿಗಾಗಲಿ ಚತುರರಾದ ಸಹಾಯಕರಿಗಾಗಲಿ ಸುಲಭವಾಗಿ ಬಲಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ನಂಬಿಕೆಯನ್ನು ಕೊಡುವಾಗ ಯೋಗ್ಯತೆಯನ್ನು ಪರೀಕ್ಷಿಸಬೇಕು ಎಂಬುದು ಈ ಕಥೆಯ ಸಾರಾಂಶವಾಗಿದೆ.